ವಯಸ್ಸಾದ ಒಬ್ರು ಅಜ್ಜಿ ಬರ್ತಾ ಇದ್ರು, ಅವ್ರ ಜೊತೆಲಿ ಒಬ್ಬ ತಾಯಿ ಬಂದ್ಲು. ಅಜ್ಜಿಗೊಂದು 65-70 ವರ್ಷ, ಅಯ್ಯಮ್ಮನಿಗೊಂದು 30 ವರ್ಷ. ಅಜ್ಜಿ ಅಲ್ಲಿ ಬರ್ತಿದ್ದಂಗೆ ಅಕ್ಕ ಓಡೋಡ್ ಬಂದ್ರು. ಎಲ್ಲ ಚೇರ್ಗಳು ತುಂಬ ಜನ ಕುಂತ್ಕೊಂಡ್ಬಿಟ್ಟವ್ರೆ, ಖಾಲಿ ಚೇರ್ ಇಲ್ಲ. ಅಕ್ಕ ಬೇಡ್ತಾವ್ರೆ, ಒಂದು ಚೇರ್ ಕೊಡ್ರಪ್ಪ, ಒಂದು ಚೇರ್ ಕೊಡ್ರಿ ಅಜ್ಜಿಗೆ, ಚೇರ್ ಕೊಡ್ರಿ ಅಂತ. ನಾವು ಹೇಳ್ದೆ, ನಾನೇ ಕೊಡ್ರಪ್ಪ ಪಾಪ ವಯಸ್ಸಾದ ಅಜ್ಜಿಗೆ ಅಂತ. ಅಜ್ಜಿ ಬಂದರು, ಅಕ್ಕ ನನ್ನ ಮುಂದೆ ಚೇರ್ ಹಾಕಿದ್ರು. ಏನು ಖರ್ಚಿಪ್ ತಗೊಂಡು ಚೇರ್ ಒರೆಸಿದ್ರು ಆ ಅಕ್ಕ. ಅಚ್ಚುಕಟ್ಟಾಗಿ ಚೇರೆಲ್ಲ ಒರೆಸಿ ಅಜ್ಜಿ ಕುಣಿಸಿದ್ರು. ಇವಳು ಪಕ್ಕದಲ್ಲಿ ನಿಂತುಬಿಟ್ಲಿ ಅಕ್ಕ. ಅಕ್ಕಪಕ್ಕ ಯಾರೋ ಹುಡುಗರು ಓಡಾಡಿದ್ರೆ, ದೂರ ಹೋಗ್ರಪ್ಪ, ಅಜ್ಜಿಗೆ ಧೂಳ ಆಡ್ತದೆ, ದೂರ ಹೋಗ್ರಿ. ಅಷ್ಟು ಮುತುವರ್ಜಿ, ಅಜ್ಜಿ ಬಗ್ಗೆ ಕಾಳಜಿ. ಸರಿಯಾಗಿ ಕೂತ್ಕೊಳ್ಳಿ, ಊಟಕ್ಕೆ ಹೋಗ್ಬೇಕಲ್ಲ. ಅವಮ್ಮ ಅಂತದೆ, ಅಜ್ಜಿ ನಡಿಯವ ಊಟ ಮಾಡುವ ಅಂತ. ಇವಕ್ಕ ಅಂತದೆ, ರಶ್ಶು ಸುಮ್ಮಿರಿ, ತಳ್ಬಿಡ್ತಾರೆ ಅಲ್ಲಿ. ಆಮೇಲೆ ಹೋಗ್ಮ ಊಟ ಮಾಡಮ್ಮ, ನಿಧಾನ ಕೂತ್ಕೊಳ್ರಿ, ಅಲ್ಲಿ ಕೇಳ್ರಿ, ಹರಿಕತೆ ಕೇಳ್ರಿ, ಪದ ಕೇಳ್ರಿ. 3 ಪಂಕ್ತಿ ಆದ್ರೂ ಕರ್ಕೊಯ್ತಿಲ್ಲ. ಇವಮ್ಮಂಗೆ ಬೇರೆ ಶುಗರು, ಕಣ್ತಿ ಎಲ್ಲಿಸ್ತಾ ಕುಂತವಳೆ, ಹೊಟ್ಟೆ ಸಿಗ್ತದೆ, ನಡಿಯವ ಹೋಮ, ಟೈಮ್ ಆಯ್ತು ನಡಿ ಅಂತ. ಕೊನೆಗೆ ಕರ್ಕೊಂಡು ಹೋದ್ಲು, 4 ಪಂಕ್ತಿ ಆದ್ಮೇಲೆ ಕರ್ಕೊಂಡು ಹೋದ್ಲು. ಒಂದು ಟೇಬಲ್ ಮುಂದೆ ಅಜ್ಜಿ ಕುಣಿಸ್ಬಿಟ್ಟು, ಈಕೆನೆ ಈ ಎಳೆ ಮಕ್ಳಿಗೆ ಅನ್ನ ತಿನ್ಸ್ಬೇಕಾದ್ರೆ ಹೌದಿರು ಎದೆಗೊಂದು ಖರ್ಚಿಪ್ ಕಟ್ತಾರೆ, ಚೆಲ್ಕೊಂಡ್ಬಿಡ್ತವೆ ಎದೆ ಮೇಲೆ ಅಂತ. ಇವಕ್ಕ ಮನೆಯಿಂದ ಒಂದು ಶಾಲ್ ತಂದ್ಬಿಟ್ಟವಳೆ, ವ್ಯಾನಿಟಿ ಬ್ಯಾಗಲ್ಲಿ ಮಡಿಕೊಂಡು ಶಾಲು. ಅವಮ್ಮನ ಕತ್ತಿಗೆ ಸೇವಿಂಗ್ ಸಾಪಲ್ಲಿ ಸುತ್ತಬಿಟ್ಲು ಶಾಲು. ಕತ್ತನ್ ತುಂಬ ಏನು ಇಷ್ಟ ನೋಡ್ಕೊಂತವಳೆ ಅಂತ. ಒಂದೊಂದು ತುತ್ತೇ ತಿನ್ಬೇಕವಮ್ಮ. ನಿಧಾನ, ಸ್ವಲ್ಪ ನೀರು ಕುಡಿಯಕ್ಕೆ ಹೋದ್ರೆ ನಿಧಾನ. ಆಹಾ, ಹಿಂಗೆ ನೋಡ್ಕೋಬೇಕಲ್ವ ವಯಸ್ಸಾದವರ ಅಂತ. ನಾನು ಊಟ ಎಲ್ಲ ಮುಗಿಸಿ ಇವಕ್ಕನೇ ಅವಮ್ಮನ ಕರ್ಕೊಂಬಂದು ಕೈ ತೊಳೆದು ಮತ್ತೆ ನನ್ನ ಪಕ್ಕ ಕುಣಿಸ್ಕೊಂಡು ಕೂತವಳೆ. ಅಷ್ಟೊತ್ತಿಗೆ ಅಕ್ಕನಿಗೆ ಯಾವುದೋ ಫೋನ್ ಬಂತು. ಆ ಫೋನ್ ಹಿಡ್ಕೊಂಡು ಇಲ್ಲಿ ಸೌಂಡ್ಸ್ ಬಾಕ್ಸ್ ಸೌಂಡ್ ಅಲ್ವಾ, ಆ ಕಡೆ ಕೊಂಡೋಗ್ಬಿಟ್ಲು. ನಾನು ಅವ ಅಜ್ಜಿ ಕೇಳಿದೆ, ಅಜ್ಜಮ್ಮ ಊಟ ಮಾಡ್ದೆ ಕಣಪ್ಪ. ನಿನ್ನ ಜೊತೆಲಿ ಬೆಳಿಗ್ಗೆಯಿಂದ ಓಡಾಡ್ತವ್ರಲ್ಲ ಅಕ್ಕ, ಅವರು ನಿನ್ನ ಮಗಳೋ ನಿನ್ನ ಸೊಸೆನೋ ಅಂತ ಕೇಳಿದೆ. ನನ್ನ ಸೊಸೆ ಕಣಪ್ಪ. ನಾನಂದೆ, ಅವ್ವ ಇಂಥ ಕಲಿಯುಗದಲ್ಲೂ ಇಂಥ ಸೊಸೆ ಪಡೆದಿದೆಯಲ್ಲವ್ವ ನೀನು. ಒತ್ತರಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೀನು ನೋಡ್ಕೊತಾವಳೆಲ್ಲ. ಎಷ್ಟು ಜನ್ಮದ ಪುಣ್ಯ ಮಾಡಿ ಇಂಥ ಸೊಸೆ ನೀ ಪಡೆದೆ ಅಂದೆ. ಅದಕ್ಕೆ ಅವಳಂದ್ಲು, ನಿನ್ನ ಮಕ್ ಬೆಂಕಿ ಯಾಕ, ಸುಮ್ಮನೆ ಪದ ಆಡು, ಯಾವ ಪುಣ್ಯನೂ ಇಲ್ಲಕ್ಕ. ನಾನು ಏನು ಹಿಂಗನ್ಬಿಟ್ಟಲ್ಲಮ್ಮ ನೀನು, ಅಷ್ಟು ಚೆನ್ನಾಗಿ ನೋಡ್ಕೊಂತವಳು ನಿನ್ನ. ಅದಕ್ಕೆ ಅವಳಂದ್ಲು, ಇವತ್ತು ಅವಳು ಸೀರೆ ಊಟಕ್ಕೆ ಬಂದಿವ್ನಿ, ಅದಕ್ಕೆ ಹಂಗೆ ಆಡ್ತಾವಳೆ ವಾತರಿಂದ ಕನ್ನ, ಸುಮ್ಮನೆ ಪದ ಹೇಳ್ಬಿಟ್ಟು ಮನ್ಕೋಗಪ್ಪ ಅಂತ. ನಾನೆಲ್ಲ ಅಮ್ಮನಿಗೆ ಬೆಲೆ ಸಿಗ್ತಾದೆ ಅನ್ಕೊಂಡಿದ್ದೆ, ಅವಮ್ಮ ಹುಟ್ಟರು ಸೀರೆಗೆ ಬೆಲೆ ಸಿಗ್ತಾದೆ ಅಂತ ಅವಾಗ ಗೊತ್ತಾಗಿತ್ತು. ಅದಕ್ಕೆ ನಾವು ಒಂದೊಂದ್ಸಲ ನೋಡೋ ನೋಟ ಏನೋ ಭಾಳ ಧರ್ಮ ಮಾಡ್ತವರು ಅಥವಾ ಪುಣ್ಯ ಮಾಡ್ತವರು ಅನ್ನಿಸ್ತಿರ್ತದೆ. ಆದರೆ ಹಿನ್ನೆಲೆ ಸರಿ ಇರುವುದಿಲ್ಲ ಕೆಲವ್ರದ್ದು. ಒಂದು ಕಾಲ ಇತ್ತು, ಸಮಾಜದ 10 ಜನಕ್ಕೆ ಒಳ್ಳೇದು ಬಯಸೋನು ಸಮಾಜ ಸೇವಕ ಆಗಿದ್ದ ಮೊದಲು. ಈಗ ಹಂಗಿಲ್ಲ, 9 ಜನಕ್ಕೆ ತಲೆ ಹೊಡೆದ್ಬಿಟ್ಟು ಒಬ್ಬನ ಉದ್ಧಾರ ಮಾಡಿದವನು ಸಮಾಜ ಸೇವಕ. ಈಗ ನಿಜವಾದ ಸಮಾಜ ಸೇವೆ ಅಂದರೆ ಯಾವುದು ಗೊತ್ತಾ? ನಾನೇನು ಕೊಡದೇ ಇದ್ರೂ ಪರವಾಗಿಲ್ಲ, ಈ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡದೆ ಬದುಕುವುದಲ್ಲ, ಅದು ನಿಜವಾದ ಸಮಾಜ ಸೇವೆ.